ಬೇಸಿಗೆ ಕಾಲ ಈಗಷ್ಟೇ ಶುರುವಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕುಡಿಯುವ ಸಮಸ್ಯೆ ಜನರನ್ನ ಬಾಧಿಸೋದಕ್ಕೆ ನೀರಿನ ಸಮಸ್ಯೆ ಪಣ ತೊಟ್ಟು ಕೂತಂತಿದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಬೇಸಿಗೆಯ ಆರಂಭದಲ್ಲೇ ಜನ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪರದಾಟ, ಬೊಗಸೆ ನೀರಿಗೂ ಪರದಾಟ. ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಬರುವ ಮಹಿಳೆಯರು. ಇದು ಬಿಸಿಲೂರು ರಾಯಚೂರು ಜಿಲ್ಲೆಯಲ್ಲಿನ ರಣಭೀಕರ ದೃಶ್ಯ. ಹೇಳಿ ಕೇಳಿ ಬಿಸಿಲೂರು, ಇನ್ನೇನ್ ಕೇಳ್ಬೇಕಾ? ಸಾಮಾನ್ಯವಾಗಿ ಬೇಸಿಗೆಯ ಮಧ್ಯಭಾಗದಲ್ಲಿ ನೀರಿಗೆ ಹಾಹಾಕಾರ ಎದುರಾಗುತ್ತೆ. ಆದರೆ ಈ ಬಾರಿ ಮಾತ್ರ ಸೂರ್ಯದೇವನ ಬಿಸಿ ತಾಪಕ್ಕೆ ಜಿಲ್ಲೆಯಲ್ಲಿ ಜೀವಜಲಕ್ಕೆ ತಾತ್ವಾರ ಎದುರಾಗಿದೆ. ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಪರದಾಟ. ಮಾನ್ವಿ ಜನರಿಗೆ ಚಿಲುಮೆಗಳೇ ಆಧಾರ. ಬೇಸಿಗೆಯ ಆರಂಭದಲ್ಲೇ ಮಾನ್ವಿ ಪಟ್ಟಣದ ಬೆಳಗಿನಪೇಟೆ, ಚಂಬಲದೊಡ್ಡಿ, ದೊಡ್ಡ ಕಟಕರ ಗಲ್ಲಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. 5 ದಿನಕ್ಕೊಮ್ಮೆ ನಲ್ಲಿಯಲ್ಲಿ ನೀರು ಬರ್ತಿದ್ದು, ಒಂದೇ ದಿನಕ್ಕೆ ನೀರು ಖಾಲಿಯಾಗಿ ಜನ ಪರದಾಡುವಂತಾಗಿದೆ. ನಲ್ಲಿ ನೀರು ಉಪಯೋಗಕ್ಕೆ ಸಾಕಾಗದ ಹಿನ್ನೆಲೆ ಜನ ಚಿಲುಮೆಗಳ ಮೊರೆ ಹೋಗಿದ್ದಾರೆ. ಕೆರೆ ಪಕ್ಕದ ಜಾಗದಲ್ಲಿ ಜನರು ಚಿಲುಮೆಯನ್ನ ತೋಡಿ ದಿನನಿತ್ಯದ ಉಪಯೋಗಕ್ಕೆ ನೀರನ್ನ ಬಳಸುತ್ತಿದ್ದಾರೆ. ಇಷ್ಟಾದರೂ ಪುರಸಭೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಕುಡಿಯೋ ನೀರಿಗೆ ನಾವೇ ಚಿಲುಮೆ ತೆಗಿಸಿವಿ. ಅವು ಎಷ್ಟು ಎಲ್ಲ ಗೋರ್ಮೆಂಟ್ಲಿಂದ ಸಹಾಯ ಮಾಡಿದ್ರಿಗೇನ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದರೆ ಚಲೋ ಆಗ್ತದೆ. ಟೋಟಲ್ ಅಮೌಂಟ್ ನಾವೇ ಹಾಕ್ಯಂದು ಅಲ್ಲಿ ಮೇಲೆಗಡೆ ಕೂತು ನೀರು ನಾವೇ ಕಳಿಸಿವಿ. ಇವಾಗ ಅಂದರೆ ಯಾರು ಗೋರ್ಮೆಂಟ್ನವರು ಒಬ್ಬರು ಬಂದಿಲ್ಲ, ಇದುವರೆಗೆ ಆಗಿಲ್ಲ. ನೀರಿಂದ ಸಮಸ್ಯೆ ಅನ್ನೋಕ್ಕಲ್ಲ, ದೊಡ್ಡ ಸಮಸ್ಯೆ ಐತೆ. ನೀರಿನ ಸಣ್ಣ ಸಮಸ್ಯೆ ಅಲ್ಲ, ನೀರಿನ ದೊಡ್ಡ ಸಮಸ್ಯೆ ಐತೆ. ಬಿರು ಬೇಸಿಗೆಗೆ ಮೊದಲೇ ಅಂತರ್ಜಲ ಮಟ್ಟ ತಗ್ಗಿರುವುದು ರಾಯಚೂರಿನ ಜನರನ್ನ ಕಂಗಾಲಾಗಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಜನಸಾಮಾನ್ಯರ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸಬೇಕಿದೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಬೇಸಿಗೆ ಕಾಲ ಈಗಷ್ಟೇ ಶುರುವಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕುಡಿಯುವ ಸಮಸ್ಯೆ ಜನರನ್ನ ಬಾಧಿಸೋದಕ್ಕೆ ನೀರಿನ ಸಮಸ್ಯೆ ಪಣ ತೊಟ್ಟು ಕೂತಂತಿದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಬೇಸಿಗೆಯ ಆರಂಭದಲ್ಲೇ ಜನ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪರದಾಟ, ಬೊಗಸೆ ನೀರಿಗೂ ಪರದಾಟ. ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಬರುವ ಮಹಿಳೆಯರು. ಇದು ಬಿಸಿಲೂರು ರಾಯಚೂರು ಜಿಲ್ಲೆಯಲ್ಲಿನ ರಣಭೀಕರ ದೃಶ್ಯ. ಹೇಳಿ ಕೇಳಿ ಬಿಸಿಲೂರು, ಇನ್ನೇನ್ ಕೇಳ್ಬೇಕಾ? ಸಾಮಾನ್ಯವಾಗಿ ಬೇಸಿಗೆಯ ಮಧ್ಯಭಾಗದಲ್ಲಿ ನೀರಿಗೆ ಹಾಹಾಕಾರ ಎದುರಾಗುತ್ತೆ. ಆದರೆ ಈ ಬಾರಿ ಮಾತ್ರ ಸೂರ್ಯದೇವನ ಬಿಸಿ ತಾಪಕ್ಕೆ ಜಿಲ್ಲೆಯಲ್ಲಿ ಜೀವಜಲಕ್ಕೆ ತಾತ್ವಾರ ಎದುರಾಗಿದೆ. ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಪರದಾಟ. ಮಾನ್ವಿ ಜನರಿಗೆ ಚಿಲುಮೆಗಳೇ ಆಧಾರ. ಬೇಸಿಗೆಯ ಆರಂಭದಲ್ಲೇ ಮಾನ್ವಿ ಪಟ್ಟಣದ ಬೆಳಗಿನಪೇಟೆ, ಚಂಬಲದೊಡ್ಡಿ, ದೊಡ್ಡ ಕಟಕರ ಗಲ್ಲಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. 5 ದಿನಕ್ಕೊಮ್ಮೆ ನಲ್ಲಿಯಲ್ಲಿ ನೀರು ಬರ್ತಿದ್ದು, ಒಂದೇ ದಿನಕ್ಕೆ ನೀರು ಖಾಲಿಯಾಗಿ ಜನ ಪರದಾಡುವಂತಾಗಿದೆ. ನಲ್ಲಿ ನೀರು ಉಪಯೋಗಕ್ಕೆ ಸಾಕಾಗದ ಹಿನ್ನೆಲೆ ಜನ ಚಿಲುಮೆಗಳ ಮೊರೆ ಹೋಗಿದ್ದಾರೆ. ಕೆರೆ ಪಕ್ಕದ ಜಾಗದಲ್ಲಿ ಜನರು ಚಿಲುಮೆಯನ್ನ ತೋಡಿ ದಿನನಿತ್ಯದ ಉಪಯೋಗಕ್ಕೆ ನೀರನ್ನ ಬಳಸುತ್ತಿದ್ದಾರೆ. ಇಷ್ಟಾದರೂ ಪುರಸಭೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಕುಡಿಯೋ ನೀರಿಗೆ ನಾವೇ ಚಿಲುಮೆ ತೆಗಿಸಿವಿ. ಅವು ಎಷ್ಟು ಎಲ್ಲ ಗೋರ್ಮೆಂಟ್ಲಿಂದ ಸಹಾಯ ಮಾಡಿದ್ರಿಗೇನ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದರೆ ಚಲೋ ಆಗ್ತದೆ. ಟೋಟಲ್ ಅಮೌಂಟ್ ನಾವೇ ಹಾಕ್ಯಂದು ಅಲ್ಲಿ ಮೇಲೆಗಡೆ ಕೂತು ನೀರು ನಾವೇ ಕಳಿಸಿವಿ. ಇವಾಗ ಅಂದರೆ ಯಾರು ಗೋರ್ಮೆಂಟ್ನವರು ಒಬ್ಬರು ಬಂದಿಲ್ಲ, ಇದುವರೆಗೆ ಆಗಿಲ್ಲ. ನೀರಿಂದ ಸಮಸ್ಯೆ ಅನ್ನೋಕ್ಕಲ್ಲ, ದೊಡ್ಡ ಸಮಸ್ಯೆ ಐತೆ. ನೀರಿನ ಸಣ್ಣ ಸಮಸ್ಯೆ ಅಲ್ಲ, ನೀರಿನ ದೊಡ್ಡ ಸಮಸ್ಯೆ ಐತೆ. ಬಿರು ಬೇಸಿಗೆಗೆ ಮೊದಲೇ ಅಂತರ್ಜಲ ಮಟ್ಟ ತಗ್ಗಿರುವುದು ರಾಯಚೂರಿನ ಜನರನ್ನ ಕಂಗಾಲಾಗಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಜನಸಾಮಾನ್ಯರ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸಬೇಕಿದೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಬೇಸಿಗೆ ಕಾಲ ಈಗಷ್ಟೇ ಶುರುವಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕುಡಿಯುವ ಸಮಸ್ಯೆ ಜನರನ್ನ ಬಾಧಿಸೋದಕ್ಕೆ ನೀರಿನ ಸಮಸ್ಯೆ ಪಣ ತೊಟ್ಟು ಕೂತಂತಿದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಬೇಸಿಗೆಯ ಆರಂಭದಲ್ಲೇ ಜನ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ.
ಬೊಗಸೆ ನೀರಿಗೂ ಪರದಾಟ. ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಬರುವ ಮಹಿಳೆಯರು. ಇದು ಬಿಸಿಲೂರು ರಾಯಚೂರು ಜಿಲ್ಲೆಯಲ್ಲಿನ ರಣಭೀಕರ ದೃಶ್ಯ. ಹೇಳಿ ಕೇಳಿ ಬಿಸಿಲೂರು, ಇನ್ನೇನ್ ಕೇಳ್ಬೇಕಾ? ಸಾಮಾನ್ಯವಾಗಿ ಬೇಸಿಗೆಯ ಮಧ್ಯಭಾಗದಲ್ಲಿ ನೀರಿಗೆ ಹಾಹಾಕಾರ ಎದುರಾಗುತ್ತೆ. ಆದರೆ ಈ ಬಾರಿ ಮಾತ್ರ ಸೂರ್ಯದೇವನ ಬಿಸಿ ತಾಪಕ್ಕೆ ಜಿಲ್ಲೆಯಲ್ಲಿ ಜೀವಜಲಕ್ಕೆ ತಾತ್ವಾರ ಎದುರಾಗಿದೆ. ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಪರದಾಟ. ಮಾನ್ವಿ ಜನರಿಗೆ ಚಿಲುಮೆಗಳೇ ಆಧಾರ. ಬೇಸಿಗೆಯ ಆರಂಭದಲ್ಲೇ ಮಾನ್ವಿ ಪಟ್ಟಣದ ಬೆಳಗಿನಪೇಟೆ, ಚಂಬಲದೊಡ್ಡಿ, ದೊಡ್ಡ ಕಟಕರ ಗಲ್ಲಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. 5 ದಿನಕ್ಕೊಮ್ಮೆ ನಲ್ಲಿಯಲ್ಲಿ ನೀರು ಬರ್ತಿದ್ದು, ಒಂದೇ ದಿನಕ್ಕೆ ನೀರು ಖಾಲಿಯಾಗಿ ಜನ ಪರದಾಡುವಂತಾಗಿದೆ. ನಲ್ಲಿ ನೀರು ಉಪಯೋಗಕ್ಕೆ ಸಾಕಾಗದ ಹಿನ್ನೆಲೆ ಜನ ಚಿಲುಮೆಗಳ ಮೊರೆ ಹೋಗಿದ್ದಾರೆ. ಕೆರೆ ಪಕ್ಕದ ಜಾಗದಲ್ಲಿ ಜನರು ಚಿಲುಮೆಯನ್ನ ತೋಡಿ ದಿನನಿತ್ಯದ ಉಪಯೋಗಕ್ಕೆ ನೀರನ್ನ ಬಳಸುತ್ತಿದ್ದಾರೆ. ಇಷ್ಟಾದರೂ ಪುರಸಭೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಕುಡಿಯೋ ನೀರಿಗೆ ನಾವೇ ಚಿಲಿಮೆ ತೆಗಿಸಿವಿ. ಅವು ಎಷ್ಟು ಎಲ್ಲ ಗೋರ್ಮೆಂಟ್ಲಿಂದ ಸಹಾಯ ಮಾಡಿದ್ರಿಗೇನ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದರೆ ಚಲೋ ಆಗ್ತದೆ. ಟೋಟಲ್ ಅಮೌಂಟ್ ನಾವೇ ಹಾಕ್ಯಂದು ಅಲ್ಲಿ ಮೇಲೆಗಡೆ ಗೊತ್ತು ನೀರು ನಾವೇ ಕಳಿಸಿವಿ. ಇವಾಗ ಅಂದರೆ ಯಾರು ಗೋರ್ಮೆಂಟ್ನವರು ಒಬ್ಬರು ಬಂದಿಲ್ಲ, ಇದುವರೆಗೆ ಆಗಿಲ್ಲ. ನೀರಿಂದ ಸಮಸ್ಯೆ ಅನ್ನೋಕ್ಕಲ್ಲ, ದೊಡ್ಡ ಸಮಸ್ಯೆ ಐತೆ. ನೀರಿನ ಸಣ್ಣ ಸಮಸ್ಯೆ ಅಲ್ಲ, ನೀರಿನ ದೊಡ್ಡ ಸಮಸ್ಯೆ ಐತೆ. ಬಿರು ಬೇಸಿಗೆಗೆ ಮೊದಲೇ ಅಂತರ್ಜಲ ಮಟ್ಟ ತಗ್ಗಿರುವುದು ರಾಯಚೂರಿನ ಜನರನ್ನ ಕಂಗಾಲಾಗಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಜನಸಾಮಾನ್ಯರ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸಬೇಕಿದೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಬೇಸಿಗೆ ಕಾಲ ಈಗಷ್ಟೇ ಶುರುವಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕುಡಿಯುವ ಸಮಸ್ಯೆ ಜನರನ್ನ ಬಾಧಿಸೋದಕ್ಕೆ ನೀರಿನ ಸಮಸ್ಯೆ ಪಣ ತೊಟ್ಟು ಕೂತಂತಿದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಬೇಸಿಗೆಯ ಆರಂಭದಲ್ಲೇ ಜನ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪರದಾಟ, ಬೊಗಸೆ ನೀರಿಗೂ ಪರದಾಟ. ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಬರುವ ಮಹಿಳೆಯರು. ಇದು ಬಿಸಿಲೂರು ರಾಯಚೂರು ಜಿಲ್ಲೆಯಲ್ಲಿನ ರಣಭೀಕರ ದೃಶ್ಯ. ಹೇಳಿ ಕೇಳಿ ಬಿಸಿಲೂರು, ಇನ್ನೇನ್ ಕೇಳ್ಬೇಕಾ? ಸಾಮಾನ್ಯವಾಗಿ ಬೇಸಿಗೆಯ ಮಧ್ಯಭಾಗದಲ್ಲಿ ನೀರಿಗೆ ಹಾಹಾಕಾರ ಎದುರಾಗುತ್ತೆ. ಆದರೆ ಈ ಬಾರಿ ಮಾತ್ರ ಸೂರ್ಯದೇವನ ಬಿಸಿ ತಾಪಕ್ಕೆ ಜಿಲ್ಲೆಯಲ್ಲಿ ಜೀವಜಲಕ್ಕೆ ತಾತ್ವಾರ ಎದುರಾಗಿದೆ. ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಪರದಾಟ. ಮಾನ್ವಿ ಜನರಿಗೆ ಚಿಲುಮೆಗಳೇ ಆಧಾರ. ಬೇಸಿಗೆಯ ಆರಂಭದಲ್ಲೇ ಮಾನ್ವಿ ಪಟ್ಟಣದ ಬೆಳಗಿನಪೇಟೆ, ಚಂಬಲದೊಡ್ಡಿ, ದೊಡ್ಡ ಕಟಕರ ಗಲ್ಲಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. 5 ದಿನಕ್ಕೊಮ್ಮೆ ನಲ್ಲಿಯಲ್ಲಿ ನೀರು ಬರ್ತಿದ್ದು, ಒಂದೇ ದಿನಕ್ಕೆ ನೀರು ಖಾಲಿಯಾಗಿ ಜನ ಪರದಾಡುವಂತಾಗಿದೆ. ನಲ್ಲಿ ನೀರು ಉಪಯೋಗಕ್ಕೆ ಸಾಕಾಗದ ಹಿನ್ನೆಲೆ ಜನ ಚಿಲುಮೆಗಳ ಮೊರೆ ಹೋಗಿದ್ದಾರೆ. ಕೆರೆ ಪಕ್ಕದ ಜಾಗದಲ್ಲಿ ಜನರು ಚಿಲುಮೆಯನ್ನ ತೋಡಿ ದಿನನಿತ್ಯದ ಉಪಯೋಗಕ್ಕೆ ನೀರನ್ನ ಬಳಸುತ್ತಿದ್ದಾರೆ. ಇಷ್ಟಾದರೂ ಪುರಸಭೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಕುಡಿಯೋ ನೀರಿಗೆ ನಾವೇ ಚಿಲಿಮೆ ತೆಗಿಸಿವಿ. ಅವು ಎಷ್ಟು ಎಲ್ಲ ಗೋರ್ಮೆಂಟ್ಲಿಂದ ಸಹಾಯ ಮಾಡಿದ್ರಿಗೇನ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದರೆ ಚಲೋ ಆಗ್ತದೆ. ಟೋಟಲ್ ಅಮೌಂಟ್ ನಾವೇ ಹಾಕ್ಯಂದು ಅಲ್ಲಿ ಮೇಲೆಗಡೆ ಗೊತ್ತು ನೀರು ನಾವೇ ಕಳಿಸಿವಿ. ಇವಾಗ ಅಂದರೆ ಯಾರು ಗೋರ್ಮೆಂಟ್ನವರು ಒಬ್ಬರು ಬಂದಿಲ್ಲ, ಇದುವರೆಗೆ ಆಗಿಲ್ಲ. ನೀರಿಂದ ಸಮಸ್ಯೆ ಅನ್ನೋಕ್ಕಲ್ಲ, ದೊಡ್ಡ ಸಮಸ್ಯೆ ಐತೆ. ನೀರಿನ ಸಣ್ಣ ಸಮಸ್ಯೆ ಅಲ್ಲ, ನೀರಿನ ದೊಡ್ಡ ಸಮಸ್ಯೆ ಐತೆ. ಬಿರು ಬೇಸಿಗೆಗೆ ಮೊದಲೇ ಅಂತರ್ಜಲ ಮಟ್ಟ ತಗ್ಗಿರುವುದು ರಾಯಚೂರಿನ ಜನರನ್ನ ಕಂಗಾಲಾಗಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಜನಸಾಮಾನ್ಯರ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸಬೇಕಿದೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು.